ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಏನಾಯ್ತ್ರಿ, ಯಾಕೆ ಕಿರ್ಚ್ತಾ ಇದ್ದೀರಾ? ಸಾಧನ ಬಂದು ಅಕೌಂಟ್ ಅಲ್ಲಿ 25 ಲಕ್ಷ ರೂಪಾಯಿ ತಗೊಂಡಿದ್ದಾಳೆ. ಏನು 25 ಲಕ್ಷನಾ? ಯಾಕಂತೆ? ಯಾಕೆ ಅಂತ ಕಾರಣ ಗೊತ್ತಿಲ್ಲ. ಅಟ್ಲೀಸ್ಟ್ ಕೊನೆ ಪಕ್ಷ ಹಿರಿಯವ್ರನ್ನ ಒಂದು ಮಾತು ಕೇಳ್ಬೇಕು ಅನ್ನೋ ಪರಿಜ್ಞಾನ ಬೇಡ? ಇವರೆಲ್ಲ ಏನು ಫ್ಯಾಕ್ಟ್ರಿ ಉಳಿಸೋದಕ್ ಬಂದಿದಾರ ಇಲ್ಲ ಮುಳುಗ್ಸೋದಕ್ ಬಂದಿದಾರ? ನೋಡಿದ್ರ ಸುಮಾ ಹೇಳಿದ್ದಕ್ಕೆ ತಾನೇ ನೀವು ಆಫೀಸ್ಗೆ ಹೋಗಿದ್ದು, ಅದಕ್ಕೆ ತಾನೇ ಇಷ್ಟೊಂದು ವಿಷಯ ನಿಮಗ್ ಗೊತ್ತಾಗಿದ್ದು. ಇಲ್ಲ ಅಂದಿದ್ರೆ ಇನ್ನು ಎಷ್ಟು ಲಕ್ಷ ನೀರ್ನಲ್ಲಿ ಹೋಮ ಮಾಡ್ದಂಗ ಆಗ್ತಿತ್ತೋ ಏನೋ. ನೀನು ನಿನ್ ತಲೆಗೋ ಮುಚ್ಕಳೆ. ಉರಿಯೋಗ ಇದ್ಮೇಲೆ ಉಪ್ಪಾಕ್ಬೇಡ, ಮಾತಾಡಿದನೇ ಮಾತಾಡ್ಬೇಡ. ಹಾಗಲ್ಲ ರೀ, ಅವಳಿಗೆ ಯಾಕೆ 25 ಲಕ್ಷ ಅಂತ? ನನಗ್ ಗೊತ್ತಿಲ್ಲ ಕಣೆ. ಮನೆ ಜವಾಬ್ದಾರಿ ಎಲ್ಲ ನಾವೇ ನೋಡ್ಕೋತೀವಿ, ಮಗು ಸ್ಕೂಲ್ ಫೀಸ್ ಕೂಡ ನಾವೇ ಕಟ್ತೀವಿ, ಮತ್ಯಾಕ್ರೆ 25 ಲಕ್ಷ ತಗೊಂಡ್ಲು? ನೀನ್ ಕೇಳಿದ ಪ್ರಶ್ನೆ ನಾನು ಅವಳನ್ನ ಕೇಳ್ಬೇಕು ಅಂತ ಇದ್ದೆ ಫ್ಯಾಕ್ಟ್ರಿಲಿ. ಎಲ್ಲರ ಎದುರುಗಡೆ ಕೇಳಿದ್ರೆ ಮನ್ಮನೆಯವ್ರಿಗೆ ಸರಿ ಇಲ್ಲ ಅಂತ ನಮ್ಮ ಹಿಂದ್ಗಡೆ ಆಡ್ಕೊಂಡು ಹೋಗ್ತಾರಲ್ಲ ಅಂತ ಬಾಯಿ ಮುಚ್ಕೊಂಡು ಇಲ್ಲಿವರೆಗೂ ಸುಮ್ಮನೆ ಬಂದಿದ್ದೀನಿ. ಇವತ್ತು ಅವಳು ಬರ್ಲಿ, ಎಲ್ಲದನ್ನು ಆಚೆ ಹಾಕ್ಬಿಡ್ತೀನಿ. ಅತ್ತೆ, ನೀವೇನೇ ಕೇಳದಿದ್ರು ದಯವಿಟ್ಟು ನಾನಿದ್ದಾಗ ಅವ್ರನ್ನೇನು ಪ್ರಶ್ನೆ ಮಾಡಬೇಡಿ. ಇಲ್ಲಾಂದ್ರೆ ನಾನೇ ಇದನ್ನೆಲ್ಲ ಹೇಳ್ಕೊಟ್ಟು ಮಾಡಿಸ್ದೆ ಅಂತ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ದಯವಿಟ್ಟು ಅತ್ತೆ, ನಾನಿದ್ದಾಗ ಅವ್ರನ್ನ ಏನು ಕೇಳಕ್ ಹೋಗ್ಬೇಡಿ. ಮಾವ, ಎಲ್ಲರ ಹತ್ರ ನಾನು ಕೇಳೋ ಅಂತ ಹಣೆ ಬರ ಬಂದೋಯ್ತು ನನಗೆ. ರೀ ನೀವು ಟೆನ್ಷನ್ ಮಾಡ್ಕೊ. ಅತ್ತೆ, ನಾನು ರೂಮ್ಗೆ ಹೋಗಿರ್ಲಾ? ನನಗ್ ಒಂದ್ ಅರ್ಥ ಆಗ್ತಾ ಇಲ್ಲ ಸುಮಾ, ನೀನ್ ಯಾವ ತಪ್ಪು ಮಾಡಿಲ್ಲ ತಾನೆ, ಮತ್ಯಾಕೆ ಹೆದರ್ಕೋತಾ ಇದ್ಯಾ? ಹೆದರಿಕೆ ಅಂತಲ್ಲ ಅತ್ತೆ, ನಾನು ಹೇಳ್ಕೊಟ್ಟು ಇಷ್ಟೆಲ್ಲ ಆಯಿತು ಅಂತ ಸುಮ್ಮನೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ಈಗಾಗಲೇ ನನ್ನಿಂದಾಗಿ ಮನೆ ಒಡೆದೋಯ್ತು, ಸಂಬಂಧಗಳು ದೂರ ಆಯಿತು ಅಂತ ಕೋಪ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಿನ್ ಮೇಲೆ ಯಾರು ರೇಗ್ತಾರೆ? ನಾ ಬಿಟ್ಬಿಡ್ತೀನಾ? ನಾವು ಅವಳಿಗೆ ಹೇಳಿದ್ದು ಫ್ಯಾಕ್ಟ್ರಿ ನೋಡ್ಕೋ ಅಂತ, ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೊಡಿ ಅಂತ ಅಲ್ಲ. ಬರ್ಲಿ ಇವತ್ತು, ಏನ್ ಹೇಳ್ತಾಳೆ ಅಂತ ನಾನು ನೋಡ್ತೀನಿ. ಇಷ್ಟೊತ್ಗಾಗ್ಲೇ ಬರ್ಬೇಕಾಗಿತ್ತು, ಇನ್ನೂ ಬಂದಿಲ್ಲ ಅಂದ್ರೆ ಅವಳಿಗೆ ಭಯ ಬಂದಿರ್ಬೇಕು, ತನ್ನ ಕಳ್ತನ ಎಲ್ಲಿ ಗೊತ್ತಾಗೋಯ್ತು ಅಂತ. ಬಹುಶಃ ಆಫೀಸಲ್ಲಿ ಜಾಸ್ತಿ ಕೆಲಸ ಇರ್ಬೋದೇನೋ ಅತ್ತೆ. ಅದು ಅಲ್ಲದೆ ಮಾವ ಬೇರೆ ಹೋಗಿದ್ರಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿರ್ಬೋದೇನೋ. ನೀವೊಂದ್ಸಲ ಫೋನ್ ಮಾಡಿ ವಿಚಾರಿಸಿ ಅತ್ತೆ. ನೋಡು, ನಾನ್ ಕಾಲ್ ಮಾಡಕ್ ಹೋದ್ರೆ ಸುಮ್ನೆ ಅವಳು ಕಿರ್ಚಾಡ್ತಾಳೆ, ನಾನು ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಅದೆಲ್ಲ ಏನು ಬೇಡ, ಅವಳಾಗ ಅವಳೇ ಮನೆಗ್ ಬರ್ಲಿ, ಆಮೇಲೆ ವಿಚಾರಿಸ್ಕೊಂಡ್ರೆ ಆಯ್ತು. ಅತ್ತೆ, ಸಾಹೇಬ್ರು ಬಂದ್ರು. ತೀರ್ಥ ಬಾಯ್ಲಿ. ಹೇಳಮ್ಮ. ನಾಳೆ ಬೆಳಗ್ಗೆ 9ರಿಂದ 10 ಮುಹೂರ್ತ ಇದೆ ಕಣೋ. ಬೆಳಿಗ್ಗೆನಾ? ಯಾವ್ದಕ್ಕಮ್ಮ? ಅಯ್ಯೋ ಪೆದ್ದು, ಶಾಸ್ತ್ರಕ್ಕಲ್ಲ ಕಣೋ, ಇವಳು ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತ ಹೇಳ್ದ್ಯಲ್ಲ ಅದಕ್ಕೆ. ಅದಾ? 9ರಿಂದ 10 ಗಂಟೆ ಒಳಗೆ ಆ ತಾಳಿ ಚೈನ್ಗೆ ತಾಳಿನ ಪೋಣಿಸಿ ಅವಳು ಕುತ್ತಿಗೆಗೆ ಹಾಕ್ಬಿಡ್ಬೇಕು. ಆಮೇಲೆನೆ ಎಲೆಕ್ಷನ್ ಕೆಲಸ ಅಂತ ಮನೆ ಬಿಟ್ಟು ಹೋಗ್ಬೇಕು, ಗೊತ್ತಾಯ್ತಾ? ಸರಿ ಅಮ್ಮ. ನನ್ ಕಂದ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟ, ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ನಿಂಗೆ ಸಂತೋಷ ಆಗ್ಲಿ ಅಂತಾನೆ ಹೇಳಿದ್ದು. ಅಂದ್ರೆ ಮೊದ್ಲು ಕಟ್ಟಲ್ಲ ಅಂದೆ, ಆಮೇಲೆ ಕಟ್ತೀನಿ ಅಂದೆ. ಹಾಗಾದ್ರೆ ನೀನ್ ಮಾಡ್ತಿರೋದೆಲ್ಲ ನನ್ ಬಲ್ವಂತಕ್ಕ? ಅಯ್ಯೋ ಚೇಚೆ, ಹಾಗೇನಿಲ್ಲ ಅಮ್ಮ, ನಾನು ಕಟ್ತೀನಿ, ಬೇಜಾರು ಮಾಡ್ಕೋಬೇಡ. ಸರಿ, ನೀನ್ ಹೋಗಿ ಊಟ ಮಾಡು, ಊಟ ಬಡ್ಸ್ ಹೋಗಮ್ಮ. ಸರಿ ಅತ್ತೆ.
ಸುಮ್ನವ್ರೆ ಸುಮ್ನವ್ರೆ ಸಾಹೇಬ್ರೆ ಬಂದ್ರಾ? ಕುತ್ಕೊಳ್ಳಿ, ಊಟ ಬಡಿಸ್ತೀನಿ. ಸುಮ್ನವ್ರೆ ಆ ಕಡೆಯಲ್ಲಿ ಹೋಗ್ತಿದ್ದೀರಾ? ಅದು ಸಾಹೇಬ್ರೆ, ನಾನು ಅಡುಗೆ ಮನೆಗೆ ಹೋಗ್ಬೇಕಲ್ಲ, ಬಂದೆ, ಒಂದು ನಿಮಿಷ. ಸುಮ್ನವ್ರೆ ಅಡಿಗೆ ಮನೆ ಅಂತ ಹೇಳಿ ಆ ಕಡೆ ಹೋಗ್ತಾ ಇದ್ದೀರಾ? ಹೌದಲ್ಲ, ಅಯ್ಯೋ ಸುಮ್ನವ್ರೆ ಏನಾಯ್ತು? ಸಾಹೇಬ್ರೆ, ನೀಲಕ್ಕ ಈಗ ತಾನೇ ಒರೆಸಿದ್ರನ್ಸುತ್ತೆ, ಜಾರ್ಬಿಟ್ಟೆ. ತುಂಬಾ ನೋವಾಗ್ತಾ ಇದೆಯಾ? ಹೌದು ಸಾಹೇಬ್ರೆ. ಬನ್ನಿ ರೂಮ್ವರೆಗೂ ಬಿಡ್ತೀನಿ. ಇಲ್ಲ ಸಾಹೇಬ್ರೆ, ಸರಿ ಹೋಯ್ತು, ನೀವು ಕುತ್ಕೊಳ್ಳಿ. ಹುಷಾರು. ತುಂಬಾ ನೋವಾಗ್ತಾ ಇದೆಯಾ? ಸುಮ್ನವ್ರೆ ಸುಮ್ನವ್ರೆ ತುಂಬಾ ನೋವಾಗ್ತಾ ಇದೆಯಾ? ಸಾಹೇಬ್ರೆ ಬಿಡಿ. ಕಾಲು ಉಳ್ಕಿರ್ಬೇಕನ್ಸತ್ತೆ, ಸ್ಪ್ರೇ ಮಾಡಿದ್ರೆ ಸರಿ ಹೋಗ್ಬೋದು. ಇರಿ. ಸಾಹೇಬ್ರೆ ಕಾಲ್ ಮುಟ್ಬೇಡಿ. ಕಾಲ್ ಮುಟ್ದೆ ಸ್ಪ್ರೇ ಹೇಗೆ ಮಾಡ್ಲಿ? ಬಾಯಲ್ಲಿ ಮಾಡ್ಲಾ? ಇನ್ನೊಂದು 5 ನಿಮಿಷ ಎಲ್ಲ ಸರಿ ಹೋಗುತ್ತೆ. ನೀವೊಂದು 5 ನಿಮಿಷ ರೆಸ್ಟ್ ಮಾಡಿ, ನಾವು ಊಟ ಮಾಡ್ಕೊಂಡು ಬರ್ತೀವಿ. ಇವತ್ತು ಅಲಂಕಾರ ತುಂಬಾ ಚೆನ್ನಾಗಿತ್ತಮ್ಮ, ಮನ್ಸಿಗೆ ತುಂಬಾ ಸಮಾಧಾನ ಆಯ್ತು. ಅದ್ ಸರಿ, ತಾಳಿ ಬೊಟ್ನ ಯಾಕೆ ಚೈನ್ ಜೊತೆ ಇಟ್ಟಿಲ್ಲ ನೀನು? ಓ, ಅದಕ್ಕೂ ನಿನ್ ಗಂಡನೇ ಬರ್ಬೇಕಾ? ಸರಿ ಸರಿ ಸರಿ. ಎಲ್ಲಿ ನಿಮ್ ಯಜಮಾನ್ರು ರೆಡಿ ಆದ್ರ? ಹಾ ಅತ್ತೆ, ಸ್ನಾನ ಮಾಡ್ತಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಸರಿ. 25 ಲಕ್ಷ ರೂಪಾಯಿ, ಅದೇನ್ ಕಡಿಮೆ ಅಮೌಂಟಾ? ಅತ್ತೆ ಅಲ್ಲಿ ನೋಡಿ ಅತ್ತೆ, ಮಾವನ್ನ ಕೇಳ್ದಲ್ಲಿ ಬಿಟ್ಬಿಟ್ರೆ ಇನ್ನು ಬೆಟ್ಟದಷ್ಟು ಸಾಲ ಮಾಡಿ ನನ್ನ ತಲೆ ಮೇಲೆ ಒರೆಸ್ಬಿಡ್ತಾರೆ. ಅತ್ತೆ ಈಗೇನಾದ್ರೂ ಮಾವ ಈ ವಿಷಯ ತೆಗೆದ್ರೆ ಮನೇಲಿ ದೊಡ್ಡ ಜಗಳಾನೇ ಆಗುತ್ತೆ.
ಏನ್ ಮಾಡೋದತ್ತೆ? ಏನು ಯೋಚನೆ ಮಾಡ್ಬೇಡ. ಅವ್ರ ಈ ಮಾತನ್ನ ನಾನು ಹೋಗಿ ಮರೆಸ್ಬಿಡ್ತೀನಿ. ರೀ ರೀ ನಿನ್ನೆಯಿಂದ ನಿಮ್ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಹೋಗಲ್ವಾ? ಏನ್ ತಲೆ ನೀಡಿದ್ದು? 25 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀನಲ್ಲ ಅಂತ ನಾನೇ ಒದ್ದಾಡ್ಸಾಯ್ತಾ ಇದ್ದೀನಿ. ಯಾವ್ದೋ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಅಂತ ಹೇಳ್ತಾ ಇದ್ಯಾ? ಅಯ್ಯೋ ದೇವ್ರೆ, ನನ್ನ ಕತೆ ಮುಗ್ದಂಗೆ. ನಾನು ಇಲ್ಲೇ ಇದ್ರೆ ಸರಿ ಹೋಗಲ್ಲ. ಇಲ್ಲಿಂದ ಹೋಗ್ಬಿಡೋಣ. ಅಲ್ಲ ರೀ, ಅದನ್ನೆಲ್ಲ ಸಾಯಂಕಾಲ ಬಂದ್ಮೇಲೆ ವಿಚಾರಿಸ್ಕೋಬಹುದು. ಪಾಪ ನಿಮ್ ಫ್ರೆಂಡು ನಿಮ್ಗೋಸ್ಕರ ಕಾಯ್ತಾ ಇರ್ತಾರಲ್ವಾ, ಹೋಗ್ ಬನ್ನಿ. ನೋಡು, ನನ್ನ ತಲೆ ಕೆಡಿಸ್ಬೇಡ. ನನಗೆ ಬರೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ 25 ಲಕ್ಷ ರೂಪಾಯಿನ ವಿಷಯ ತೀರ್ಮಾನ ಆಗದೆ ನಾನು ಎಲ್ಲೂ ಹೋಗಲ್ಲ. ಯಾವ ಫ್ರೆಂಡು ಇಲ್ಲ. ಬಾಯ್ ಮುಚ್ಕೊಂಡಿರು. ನೀನ್ ಎಲ್ಲೂ ಹೋಗ್ಬೇಕಾಗಿಲ್ಲ. ಇದೆಲ್ಲ ಆಗ್ತಿರೋದು ಯಾರಿಂದ ಅಂತ ನನಗೆ ಗೊತ್ತು. ಸಾಧನಾ, ಮಾವ, 25 ಲಕ್ಷ ರೂಪಾಯಿ ಹೆವಿ ಅಮೌಂಟ್ ತಗೊಂಡು ಯಾತಕ್ಕೆ ತಗೊಂಡಿದ್ದೀನಿ ಅಂತ ಒಂದೇ ಒಂದು ಲೈನ್ ಖರ್ಚು ಏನು ಅಂತ ತೋರಿಸಿಲ್ವಲ್ಲ, ಯಾಕೆ? ಮಾವ, ಫ್ಯಾಕ್ಟ್ರಿಯಿಂದ ತೀರ್ಥ ದುಡ್ಡು ತೆಗಿತಾನೆ. ಅವನ ಹತ್ರ ಯಾವತ್ತೂ ನೀವು ಲೆಕ್ಕನೇ ಕೇಳಿಲ್ಲ. ನೋಡು, ಮಕ್ಕಳಿಗೆ ಜಾಸ್ತಿ ಅಧಿಕ ಪ್ರಸಂಗತನ ಇರಬಾರ್ದು ಅಂತ ಹೇಳೋದು ಇದಕ್ಕೋಸ್ಕರನೇ. ತೀರ್ಥ ಯಾತಕ್ಕೋಸ್ಕರ ತಗೊಳ್ತಾನೆ, ಯಾವ ಉದ್ದೇಶಕ್ಕೋಸ್ಕರ ತಗೊಳ್ತಾನೆ, ಎಷ್ಟು ಖರ್ಚು ಮಾಡ್ತಾನೆ, ಅದು ನನಗೆ ಮಾತ್ರ ಅಲ್ಲ, ಮನೆಯಲ್ಲಿ ಎಲ್ಲರಿಗೂ ಗೊತ್ತು. ನಾನು MLA ಆದ್ಮೇಲೆ ಅದನ್ನ ಪೈ ಟು ಪೈ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ನೀನ್ ಯಾಕೆ ಲೆಕ್ಕ ಬರ್ದಿಲ್ಲ ಅದನ್ನ ಹೇಳು.